ಇನ್ನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಅವಾಂತರಗಳ ಸುರಿಮಳೆಗೆ ಆಗ್ತಾ ಇದೆ. ಗುಂಡಿ ತಪ್ಪಿಸಲು ಹೋಗಿ ಇದೀಗ ಗೂಡ್ಸ್ ಆಟೋ ಒಂದು ಪಲ್ಟಿ ಆಗಿಬಿಟ್ಟಿದೆ ಅಂತೆ. ಎಷ್ಟೇ ಹೇಳಿದ್ರು ಕೂಡ ಗುಂಡಿಯನ್ನು ಇವರು ಮುಚ್ಚುತ್ತಾ ಇಲ್ಲಲ್ಲ, ಅದರ ಪರಿಣಾಮ ನೋಡಿ ನಾವು ನಿಮಗೆ ವಿಜುವಲ್ಗಳು ತೋರಿಸ್ತಾ ಇದ್ದೀವಿ. ಪಾಪ ಹೊಟ್ಟೆಪಾಡು ನಿಮ್ಮ ಥರ AC ಚೇರಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡುವವರಲ್ಲ ಅವರು, ಹೊಟ್ಟೆಪಾಡಿಗಾಗಿ ದುಡಿಯೋರು. ಈಗ ಆ ಗೂಡ್ಸ್ ಗಾಡಿಯ ಖರ್ಚುಗಳನ್ನು ಯಾರು ಭರಿಸ್ತಾರೆ? ಈಗ ಸರ್ಕಾರ ಭರಿಸುತ್ತಾ? ಹೆಲ್ಮೆಟ್ ಆಗದೆ ಇದ್ರೆ ಫೈನ್ ಜಡಿತೀರಿ. ಅದೇ ಗೂಡ್ಸ್ ರಿಕ್ಷಾ ಚಾಲಕ ಕೋಟ್ ಹಾಕೊಳ್ತಾ ಇದ್ರೆ, ಕಾಕಿ ಕೋಟ್ ಹಾಕೊಳ್ತಾ ಇದ್ರೆ ಫೈನ್ ಜಡಿತೀರಿ. ಈ ನಿಮ್ಮ ಕಚ್ಚಡ ರಸ್ತೆಗಳಿಂದ ಗುಂಡಿಗಳಿಂದ ಪಾಪ ದುಡಿದು ತಿನ್ನುವವನ ಗೂಡ್ಸ್ ರಿಕ್ಷಾ ಪಲ್ಟಿ ಆಗಿದೆ ನೋಡಿ. ಅಲ್ಲಿ ಯಾರು ಕೊಡ್ತಾರೆ ಖರ್ಚನ್ನ? ಸರ್ಕಾರ ಕೊಡುತ್ತಾ? ಬಿಡುಗಡೆ ಮಾಡಿದ್ರಲ್ಲ 750 ಕೋಟಿ, ಕೊಡಿ ಅದರಲ್ಲಿ ಇವನಿಗೆ ಪರಿಹಾರವನ್ನ. ಗುಂಡಿಗಳ ಮೇಲೆ ಗುಂಡಿಗಳು ನೋಡಿ. ಒಂದ್ ಕಡೆಯಲ್ಲಿ ಗುಂಡಿಗಳ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ. 2 ವೀಲರ್ ಬಿಡ್ರಿ, ಒಂದು ಗೂಡ್ಸ್ ವಾಹನ ಹೋಗಕ್ಕಾಗ್ತಾ ಇಲ್ಲ. ಅಲ್ಲಿ ಗೂಡ್ಸ್ ವಾಹನ ಪಲ್ಟಿ ಆಗಿಬಿಟ್ಟಿದೆ. ಪಾಪ ಮಳೆ ಬರ್ತಾ ಇದೆಯಲ್ಲ, ಮಳೆ ನೀರೆಲ್ಲ ತುಂಬಿಕೊಂಡಿದೆ, ಹಾಗಾಗಿ ಗುಂಡಿ ಎಷ್ಟು ದೊಡ್ಡದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಗಾಡಿ ಇಳಿಸಿದ್ರು, ಗಾಡಿ ಪಲ್ಟಿ ಆಗಿಬಿಟ್ಟಿದೆ. ಇವರಿಗೆ IT ಕಂಪನಿಗಳು ಹೇಳಿದ್ರೆ ಮಾತ್ರ ತಾಗುತ್ತೆ. ಇಂಥ ಗೂಡ್ಸ್ ರಿಕ್ಷಾ ಚಾಲಕರೆಲ್ಲ ಹೇಳಿ ಕೂಗಿದ್ರೆ ಕಿರುಚಾಡಿದ್ರೆ ಅವ್ರಿಗೆ ಕೇಳಲ್ಲ.